ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಸ್ನ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ಸಬ್ಸಿಗೆ ಸೊಪ್ಪಿನ ಸಾಂಬಾರ್ ಅಥವಾ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ಬಾಂಡಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ, ಜೀರಿಗೆ ಒಂದು ಸ್ಪೂನು, ಒಂದು ಅರ್ಧ ಸ್ಪೂನು ಮೆಣಸನ್ನು ಯೂಸ್ ಮಾಡಿ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳಿ. ಆ ನಂತರ ಇದಕ್ಕೆ ತುರಿದ ಕೊಬ್ಬರಿಯನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಹುರಿದುಕೊಂಡು ಇದನ್ನು ತರಿಯಾಗಿ ರುಬ್ಬಿಕೊಳ್ಳಿ ಅಥವಾ ನುಣ್ಣಗೂ ರುಬ್ಬಿಕೊಳ್ಬೋದು. ಇದು ತುಂಬ ಒಳ್ಳೆಯದು ದೇಹಕ್ಕೆ. ಸಬ್ಸಿಗೆ ಸೊಪ್ಪಿನ ಸಾಂಬಾರು ಅಥವಾ ಬಜ್ಜಿ ವಾರದಲ್ಲಿ ಒಂದು ಸತಿ ಮನೆಯಲ್ಲಿ ಪ್ರತಿಯೊಬ್ಬರು ತಿನ್ನಲೇಬೇಕಾಗಿರೋಂಥ ಸಬ್ಸಿಗೆ ಸೊಪ್ಪಿನ ಬಜ್ಜಿ. ಅರೆ ಎಷ್ಟೆಲ್ಲ ಒಳ್ಳೆಯದು ಅಂತ ತಿಳ್ಕೊಬೇಕಾ? ಇದು ಕಣ್ಣಿಗೆ ತುಂಬ ಕಾಂತಿಯನ್ನು ಕೊಡುತ್ತೆ. ಯಾರಿಗೆ ಪವರ್ ಕಮ್ಮಿ ಇರುತ್ತೋ ಅಂಥವ್ರಿಗೆ ಇದನ್ನು ಸಪೋರ್ಟ್ ಮಾಡುತ್ತೆ. ಹಾಗೆ ನರಗಳ ಶಕ್ತಿ ಕಮ್ಮಿ ಇದ್ದಾಗ, ದೇಹದಲ್ಲಿ ನಿಸ್ತ್ರಾಣತೆ ಇದ್ದಾಗ ಈ ಸಾಂಬಾರು ಶಕ್ತಿಯನ್ನು ಕೊಡುತ್ತೆ. ಹಾಗೆ ನಮ್ಮ ದೈನಂದಿನ ಚಟುವಟಿಕೆಯನ್ನು ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆನಂತರ 1.5 ಕಪ್ಪು ಅಥವಾ 2 ಕಪ್ಪು ನೀರಿಗೆ ನೀವು ತೆಗೆದುಕೊಂಡಿರೋಂಥ ಸಬ್ಸಿಗೆ ಸೊಪ್ಪನ್ನು ಬೇಯಲು ಬಿಡಿ. ಚೆನ್ನಾಗಿ ಬೇಯೋದಕ್ಕೆ ಹಾಕಿ. ಓಕೆ, ಈಗ ಈ ಸಲಿಯ ಮಂತ್ರವನ್ನು ಹೇಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ. ಸೊ ನಮಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋರು ಗಂಡು ಮಕ್ಕಳು ಈ ಮಂತ್ರವನ್ನು ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಹುಣಸೆ ರಸವನ್ನು ಚೆನ್ನಾಗಿ ಹಿಂಡ್ಕೊಂಡು ಹಾಕಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ. ಹಾಗೆ ಮಂತ್ರಕ್ಕೆ ಬರೋಣವಾ? ಪತ್ನಿಂ ಮನೋರಮಂ ದೇಹಿ ಮನೋವೃತ್ತಾನುಸಾರಿಣಿಂ ಹರಿಣಿಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ. ಈ ಮಂತ್ರವನ್ನು ಗಂಡ್ಮಕ್ಳುಗಳು ಆಗಾಗ ಹೇಳ್ತಾ ಹೋದರೆ ಒಳ್ಳೆಯ ಸಂಸ್ಕಾರವಂತ ಹೆಣ್ಣುಮಗಳು ನಿಮ್ಮ ಜೀವನದಲ್ಲಿ ಕಾಲಿಡ್ತಾಳೆ. ಖಂಡಿತ ಮಂತ್ರಗಳಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಅದನ್ನು ನಾವು ಹೇಳೋದ್ರಿಂದ ಒಳ್ಳೆಯದು. ಈಗ ಬೇಯ್ತಾ ಇದೆ. ಇದಕ್ಕೆ ಸಾಂಬಾರು ಪುಡಿಯನ್ನು ಹಾಕಿ, ನಾವು ಮೆಣಸು ಜೀರಿಗೆಯನ್ನು ಹಾಕಿದರೂ ಸಾಂಬಾರು ಪುಡಿಯನ್ನು ಇದಕ್ಕೆ ಹೇಗೆ ಹಾಕಬೇಕು ಅಂದರೆ ಸ್ವಲ್ಪ ಖಾರದ ರುಚಿ, ಇದರಲ್ಲಿ ಅರಿಶಿಣ, ನಾವು ಖಾರದ ಪುಡಿಯಲ್ಲಿ ಸುಮಾರು ಅಂಶಗಳನ್ನು ಹಾಕಿರ್ತೀವಲ್ಲ, ಅದು ಕೂಡ ದೇಹವನ್ನು ಸೇರುತ್ತೆ. ಇದು ಬರೀ ಮಕ್ಕಳಿಗೆ ಅಂತ ಅಲ್ಲ, ಪ್ರತಿಯೊಬ್ಬರು ಬಳಸೋದು ಉಚಿತ. ಹಾಗೆ ಇದನ್ನು ಹೆಚ್ಚು ಬಾಣಂತಿಯರಿಗೆ ಕೊಡ್ತಾರೆ. ಕಾರಣ ಏನು ಅಂದರೆ, ನಾವು ಡೆಲಿವರಿ ಆ ಟೈಮಲ್ಲಿ ರಕ್ತ ತುಂಬ ಹೋಗಿರುತ್ತೆ, ಆಗ ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾಗಿ ಇದನ್ನು ಕೊಡೋದ್ರಿಂದ ವಿಟಮಿನ್ಗಳು ಮತ್ತು ಮಿನರಲ್ಸ್ಗಳು ಹೆಚ್ಚಾಗಿ ದೇಹಕ್ಕೆ ಸೇರುತ್ತೆ. ಹಾಗೆ ಶಕ್ತಿಯೂ ಬರುತ್ತೆ. ಹೆಚ್ಚು ಹಾಲು ಉತ್ಪಾದನೆ ದೇಹದಲ್ಲಿ ಇರೋದ್ರಿಂದ ಮಗುಗೆ ಚೆನ್ನಾಗಿ ಹಾಲು ಕುಡಿಸೋದಕ್ಕೆ ತಾಯಿಗೆ ಸಹಾಯ ಆಗುತ್ತೆ ಅಂಥೇಳಿ ಇದನ್ನು ಮಾಡ್ತಾರೆ ಬಾಣಂತನದಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಕಿ ನಾವು ಆ ತುರಿದಿಟ್ಟ ಪೌಡ್ರನ್ನು ಕೂಡ ಇದಕ್ಕೆ ಮಿಶ್ರಣ ಮಾಡಬೇಕು. ಇದು ನೋಡಿ, ಈ ರೀತಿ ಬೇಯ್ತಾ ಇರಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ರೆಡಿ ನಾವು ಪೌಡ್ರನ್ನ ಹುರಿದಿರೋದ್ರಿಂದ ಹೆಚ್ಚು ರುಚಿಯನ್ನು, ಘಮವನ್ನು ಕೊಡುತ್ತೆ. ಹಾಗೆ ಒಂದು ಸಣ್ಣ ಬೆಲ್ಲವನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಈಗ ಚೆನ್ನಾಗಿ ಕೈ ಆಡ್ತಾ ಬನ್ನಿ. ಸೊ ಈಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಈಗ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ನಾವು ತುಪ್ಪವನ್ನೇ ಬಳಸಬೇಕು. ಯಾಕೆಂದರೆ ಇದು ದೇಹಕ್ಕೆ ತುಪ್ಪದ ಅಂಶ ಮಕ್ಕಳಿಗೆ ಆಗಲಿ, ಬಾಣಂತಿಯರಿಗೆ ಆಗಲಿ, ಮನೆಯವರಿಗೆ ಆಗಲಿ ಸೇರ್ತಾ ಇರಬೇಕು. ಯಾಕೆಂತಂದರೆ ದೇಹದಲ್ಲಿ ಶಕ್ತಿಯನ್ನು ಕೊಡೋವಂಥ ಅಂಶ. ತುಪ್ಪದಲ್ಲಿ ಫ್ಯಾಟ್ ಇರುತ್ತೆ, ದಪ್ಪ ಆಗ್ತಾರೆ ಅನ್ನೋದು ಖಂಡಿತ ಸುಳ್ಳು. ತುಪ್ಪವನ್ನು ನೀವು ಬಳಸಿದಷ್ಟು ನಮ್ಮ ಮೂಳೆಗಳು ಎಲ್ಲ ಗಟ್ಟಿಯಾಗುತ್ತವೆ, ಹಾಗೆ ಶಕ್ತಿ ಕೂಡ ಹೆಚ್ಚುತ್ತೆ. ಇದಕ್ಕೆ ಜಜ್ಜಿದ ಒಂದಷ್ಟು ಬೆಳ್ಳುಳ್ಳಿಗಳು, ಹಾಗೆ ಸಾಸಿವೆ, ಒಣಮೆಣಸಿಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಇವುಗಳನ್ನು ಒಗ್ಗರಣೆ ಕೊಟ್ಟು ಸಾಂಬಾರಿಗೆ ಹಾಕೋಬೇಕು. ಸೊ ಸಾಂಬಾರು ರೆಡಿಯಾಗಿರುತ್ತೆ. ಈ ಸಾಂಬಾರನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಸೊ ಸಾಂಬಾರು ರೆಡಿ ಆಯಿತು.
ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀರಶೈವಸ್ ಕಿಚನ್ ಕಡೆಯಿಂದ ಧನ್ಯವಾದಗಳು.